ಜೈ ಹಿಂದ್. 32,438 RRB ಡಿ ಗ್ರೂಪ್ ಹುದ್ದೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ, ಸೊ ಬಹಳಷ್ಟು ಕೇಳಾಕತ್ತಿದ್ದೇನಂದ್ರ ಸರ್ ಎಕ್ಸಾಮ್ ಯಾವಾಗ ನಡೀತೈತ್ರಿ ಅಂತ ಅಪ್ಪಿ ಎಕ್ಸಾಮ್ ಡೇಟಾ ಫಿಕ್ಸ್ ಮಾಡಿದಾರೆ ನೋಡ್ರಿ. 17 ನವೆಂಬರ್ 2025 ಹಿಡ್ಕೊಂಡ ಡಿಸೆಂಬರ್ ಲಾಸ್ಟ್ ತನಕ ನಡೀತೈತಿ ಅಂತ ಕೊಟ್ಟಿದ್ದಾರ. ಸೊ ಅದ್ರದ್ದು ಏನೈತಿ ಆಯ್ಕೆ ಪ್ರಕ್ರಿಯೆ, ಫಸ್ಟಿಗೆ ಎಕ್ಸಾಮ್ ಇರತಿ, ಎಕ್ಸಾಮ್ ಆದ್ಮ್ಯಾಗ ಏನೈತಿ ಫಿಸಿಕಲ್ ಇರ್ತೈತಿ PET. ಸೊ ಅದ್ ಆದ್ಮ್ಯಾಗ ಏನೈತಿಲ್ಲ ಡಾಕ್ಯುಮೆಂಟೇಶನ್, ಆಮ್ಯಾಗ ಮೆಡಿಕಲ್, ಈ ತರ ಆಯ್ಕೆ ಪ್ರಕ್ರಿಯೆ ಇರ್ತೈತಿ. ಸೊ ಎಕ್ಸಾಮ್ ದ ಸಿಲೆಬಸ್ ಏನೇ ಇರ್ತೈತಿ ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ಕೊಡ್ರಿ. ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್, GK ಇರ್ತೈತಿ, ಕರೆಂಟ್ ಅಫೇರ್ಸ್ ಇರ್ತೈತಿ. ಸೊ ಮ್ಯಾಥ್ಸ್ 25 ಪ್ರಶ್ನೆಗಳ 25 ಮಾರ್ಕ್ಸ್, ರೀಸನಿಂಗ್ 30 ಪ್ರಶ್ನೆಗಳ 30 ಮಾರ್ಕ್ಸ್, ಸೈನ್ಸ್ 25 ಪ್ರಶ್ನೆಗಳ 25 ಮಾರ್ಕ್ಸ್. ಸೊ GK ಕರೆಂಟ್ ಅಫೇರ್ಸ್ ಅಂತ 20 ಪ್ರಶ್ನೆಗಳ 20 ಮಾರ್ಕ್ಸ್. 100 ಪ್ರಶ್ನೆಗಳು ಇರ್ತೈತಿ, 100 ಮಾರ್ಕ್ಸ್ ಇರ್ತಾವ. ಸೊ ನೆಗೆಟಿವ್ ಮಾರ್ಕ್ಸ್ ಎಷ್ಟು ಇರ್ತೈತಿ ನೋಡ್ಕೊಡ್ರಿ. ಸೊ 3 ಪ್ರಶ್ನೆಗಳ ತಪ್ಪಾದ್ರ 1 ಮಾರ್ಕ್ಸ್ ಅನ್ನ ತೆಗಿತಾರ ಅಂತ ಕೊಟ್ಟಿರ್ತಾರ. ಪ್ರತಿಯೊಂದು ಎಕ್ಸಾಮ್ದೊಳಗೆ 4 ತಪ್ಪಾದ್ರೆ 1 ತೆಗಿತಾರ. ಆದ್ರೆ ಇಲ್ಲಿ ಏನಪ್ಪ 3 ತಪ್ಪಾದ್ರೂ ಕೂಡ 1 ಮಾರ್ಕ್ಸ್ ಅನ್ನ ನಿಮ್ದ ಕಟ್ ಮಾಡ್ತಾರ. ಸೊ ಅದಕ್ಕಾಗಿ ಏನೈತಿಲ್ಲ ಕರೆಕ್ಟ್ ಆಗಿ ಚೆನ್ನಾಗಿ ಓದ್ಕೊಂತ ಹೋಗ್ರಪ್ಪಿ. ಡಿ ಗ್ರೂಪ್ ಐತಿ ತೇಶಿಂದ ಇದನ್ನೊಳಗ ಬಹಳ ಲೇಜಿಯಾಗಿ ತಗೊಳಕ್ ಹೋಗ್ಬೇಡ್ರಿ. ಸೊ ಇನ್ ಯಾವ್ದಾದ್ರು ನೌಕರಿ ಸಿಕ್ಕರೆ ಸಾಕಾಗೈತೆ, ನಿಮಗಂತೂ ಗೊತ್ತಾಗೈತಿ ಈಗ. ಸೊ ಅದಕ್ಕೆ ಹೇಳ್ದಂತಿ ಕರೆಕ್ಟ್ ಆಗಿ ಪ್ರಿಪರೇಷನ್ ಚಂದ ಮಾಡ್ಕೊಡ್ರಿ. ಸೊ ಯಾರು ಕ್ಲಾಸಿಗೆ ಬರ್ತಾನಂತ ಹೇಳಾಕಿದ್ರಲ್ಲ, RRB ಡಿ ಗ್ರೂಪ್ ಆಯ್ತು, ಸೊ BSF ಟ್ರೇಡ್ಸ್ಮನ್ ಆಯ್ತು, ಸೊ ಇವೆಲ್ಲಾನು ಏನೈತಿಲ್ಲ ಬರ್ತಾನಂತಿ ಇಲ್ಲಿ ಕೆಳಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ ಇವತ್ತು ಅಡ್ಮಿಷನ್ ಮಾಡ್ಕೊಡ್ರಿ. ಸೊ 10ನೇ ತಾರೀಕು ಹಿಡ್ಕೊಂಡ ಕ್ಲಾಸ್ಗಳ ಸ್ಟಾರ್ಟ್ ಆಗೋದವ. ಆ ಕಾರಣಕ್ಕಾಗಿ ಇದೊಂದು ನಿಮ್ಗೆ ಸುವರ್ಣ ಅವಕಾಶ. ಈಗ 2 ತಿಂಗಳಂತಿ ಮಾದರಿ ಪತ್ರಿಕೆಗಳನ್ನ ಬಿಡಿಸೋದಾಯ್ತು. ಸೊ ಜೊತೆಗೆ ಕ್ಲಾಸ್ ಕೂಡ ಹೇಳ್ಕೊಡ್ಲಾಕೈತೆ. ಬರೀ 5,200 ರೂಪಾಯಿದೊಳಗೆ ಊಟ, ಹಾಸ್ಟೆಲ್, ಲೈಬ್ರರಿ ಕೂಡ ಕೊಡಾಕತ್ತೈತೆ. ಸೊ 2 ತಿಂಗಳದ ಅಡ್ಮಿಷನ್ ಕನ್ಫರ್ಮ್ ಆಗಿ ಮಾಡ್ಕೊಳ್ಬೇಕು. ಅಂಥವ್ರಿಗೆ ಮಾತ್ರ ಈ ಅವಕಾಶ ಸಿಗ್ತೈತೆ. ಜೈ ಹಿಂದ್.